ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 34ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೂ ಓದಿಕೊಳ್ಳೋಣ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ದೀರ್ಘಾಯುಷ್ಯವೂ ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾರೆಲ್ಲ ಕೇಳಿದರೂ ಕೂಡ ನಾನು ಇನ್ನು ಬಹಳ ದಿನ ಬದುಕಬೇಕು, ನಾನು ಸುಖವನ್ನು ಅನುಭವಿಸಬೇಕೆಂಬುದಾಗಿ ಅನೇಕ ಜನರು ಹೇಳುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಸುಖವಾಗಿ ಬದುಕಬೇಕು, ಸುಖವನ್ನು ಅನುಭವಿಸಬೇಕು ಮತ್ತು ಈ ಲೋಕದಲ್ಲಿ ಬಹಳ ದಿನ ಬದುಕಬೇಕೆಂಬುದಾಗಿ ಪ್ರತಿಯೊಬ್ಬರ ಆಲೋಚನೆಯಾಗಿರುತ್ತದೆ. ಯಾಕೆ ಎಂಬುದಾಗಿ ನೋಡುವಾಗ, ನಾವು ಕೂಡಿಸಿಟ್ಟಂತ ಸಂಪಾದನೆ ನಾವು ಅನುಭವಿಸಬೇಕು, ಅದರಲ್ಲಿ ನಾವು ಸಂತೋಷ ಪಡಬೇಕೆಂಬುದಾಗಿ ಅನೇಕ ಜನರ ಆಸೆ ಇರುವಂತದ್ದಾಗಿದೆ. ಅನೇಕ ಜನರ ಆಸೆ, ನನ್ನ ಮಕ್ಕಳಿಗೆ ನಾನು ಡಾಕ್ಟರ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ನನಗೆ ಇರತಕ್ಕಂಥ ಮಕ್ಕಳು ಅವರಿಂದ ನಾನು ಮೊಮ್ಮಕ್ಕಳನ್ನು ನೋಡಬೇಕು, ಅವರಿಂದ ನಾನು ಇನ್ನು ಅನೇಕ ಸಂತೋಷವನ್ನು ಕಾಣಬೇಕೆಂಬುದಾಗಿ ಅನೇಕ ಜನರು ಆಶಿಸುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಬಹುದಿನ ಬದುಕಬೇಕು ಮತ್ತು ಸಂತೋಷವನ್ನು ಅನುಭವಿಸಬೇಕೆಂಬುದಾಗಿ ನೋಡುವಾಗ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಓದಿ ನಾವು ತಿಳಿದುಕೊಂಡವರಾಗಿದ್ದೇವೆ. ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಮ್ಮ ನಾಲಿಗೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ನಮ್ಮ ತುಟಿಯನ್ನು ವಂಚನೆ ಮಾತುಗಳಿಂದ ಕಾಪಾಡಿಕೊಳ್ಳಬೇಕು. ನಾವು ಕೆಟ್ಟದನ್ನು ಬಿಟ್ಟವರಾಗಿ ಸಮಾಧಾನಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಬಾಯಿಗೆ ಏನು ಮಾತು ಬರುತ್ತದೋ ನಮ್ಮ ಎದುರಿಗಿರುವವರಿಗೆ ಅದನ್ನೇ ಮಾತನಾಡುವಂತವರಾಗಿದ್ದೇವೆ. ನಾವು ನಮ್ಮ ಬಾಯಲ್ಲಿ ಬೈಗುಳ ಬಂದರೆ ನಾವು ಬೈದು ಬಿಡುವಂತವರಾಗಿದ್ದೇವೆ. ಬೈಯುವಾಗ ನಾವು ಏನಾಗುತ್ತೇವೆ ಎಂಬುದಾಗಿ ನೋಡುವಾಗ ಅಲ್ಲಿ ನಮಗೆ ಸಮಾಧಾನ ಇರುವುದಿಲ್ಲ. ಬೈಗಳ ಒಂದು ಇರುವಾಗ ನಮ್ಮ ಎದುರುಗಡೆ ಇರುವವರು ಕೂಡ ನಮ್ಮನ್ನು ಬೈಯುತ್ತಾರೆ, ಜಗಳಗಳು ಪ್ರಾರಂಭವಾಗುತ್ತದೆ. ನಮ್ಮಲ್ಲಿರ್ತಕ್ಕಂಥ ಸಮಾಧಾನ ಹಾಳಾಗಿ ನಮಗೆ ಗಲಿಬಿಲಿ ಉಂಟಾಗಿ ನಮ್ಮ ಜೀವಿತದಲ್ಲಿ ಸಂತೋಷವನ್ನೇ ಕಳೆದುಕೊಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೇ ವಿಷಯಕ್ಕಾಗಿನೇ ನನ್ನ ವಾಕ್ಯದಲ್ಲಿ ಹೇಳುವಾಗ ನಮ್ಮ ನಾಲಿಗೆ ಬಿಗಿಯಾಗಿ ಹಿಡಿದುಕೊಳ್ಳಬೇಕು, ವಂಚನೆ ಮಾತುಗಳಿಗೆ ನಮ್ಮ ತುಟಿ ಹೋಗದ ಹಾಗೆ ಕಾದುಕೊಳ್ಳಬೇಕೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ಲೋಕದಲ್ಲಿ ಜೀವಿಸುವಾಗ ಕೆಟ್ಟತನವನ್ನು ತೊರೆದವರಾಗಿ ಜೀವಿಸುವಂತವರಾಗಬೇಕು. ಕೆಟ್ಟತನ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ಉತ್ತಮ ರೀತಿಯಾಗಿ ಜೀವಿಸಬೇಕು. ಕೆಟ್ಟತನ ಎಂಬುದಾಗಿ ನೋಡುವಾಗ ಅನೇಕ ಜನರಿಗೆ ವಂಚನೆ ಮಾಡುವುದು, ದ್ರೋಹ ಮಾಡುವುದು, ಅವರಿಗೆ ಮೋಸ ಮಾಡುವುದು, ಅನೇಕ ಜನರಿಗೆ ಹೀಯಾಳಿಸುವುದು ಇದೇ ಕೆಟ್ಟತನವಾಗಿದೆ. ಕೆಟ್ಟತನಕ್ಕೆ ಹೇಸಿಕೊಂಡವರಾಗಿ ನಾವು ಒಳ್ಳೆ ಮಾರ್ಗದಲ್ಲಿ ಜೀವಿಸುವಂತವರಾಗಬೇಕು ಮತ್ತು ಸಮಾಧಾನಕ್ಕಾಗಿ ನಾವು ಯಾವಾಗಲೂ ಪ್ರಯಾಸ ಪಡುವಂತವರಾಗಬೇಕು. ಸಮಾಧಾನವಾಗಿ ಇರುವುದಕ್ಕೆ ಪ್ರಯತ್ನ ಪಡಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ನಾಲಿಗೆಯು ನಮ್ಮ ಹತೋಟಿಯಲ್ಲಿದೆನಾ? ನಮ್ಮ ತುಟಿಗಳು ವಂಚನೆ ಮಾತುಗಳಿಂದ ದೂರವಾಗಿದೆನಾ? ನಾವು ಈ ಲೋಕದಲ್ಲಿ ಕೆಟ್ಟತನಕ್ಕೆ ಹೇಸಿಕೊಂಡವರಾಗಿ ಜೀವಿಸ್ತಾ ಇದ್ದೇವಾ? ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಸಮಾಧಾನಕ್ಕಾಗಿ ನಾವು ಪ್ರಯತ್ನ ಪಟ್ಟು ಸಮಾಧಾನದಿಂದ ಜೀವಿಸ್ತಾ ಇದ್ದೇವಾ? ಈ ಒಂದು ಸಮಯದಲ್ಲಿ ನಾವು ಸಮಾಧಾನವಾಗಿಯೂ ಕೆಟ್ಟತನಕ್ಕೆ ದೂರವಾಗಿದ್ದು ನಮ್ಮ ನಾಲಿಗೆ ಒಳ್ಳೆ ಮಾತುಗಳನ್ನಾಡುತ್ತಾ ನಮ್ಮ ತುಟಿಗಳು ವಂಚನೆ ಮಾತುಗಳಿಂದ ದೂರ ಇರುವಾಗ ನಾವು ಈ ಲೋಕದಲ್ಲಿ ಅನೇಕ ವರ್ಷಗಳು ದೀರ್ಘ ಆಯುಷ್ಯಗಳು ಬದುಕುವಂತವರಾಗಿದ್ದೇವೆ ಮತ್ತು ನಾವು ಸುಖ ಸಂತೋಷವನ್ನು ಅನುಭವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ, ಈ ಒಂದು ಸುಂದರ ಸಮಯವಾಗಿದೆ. ಯಾರೆಲ್ಲ ನಿಮ್ಮ ನಾಲಿಗೆ ನಿಮ್ಮ ಹತೋಟಿಯಲ್ಲಿಲ್ಲವೋ, ನೀವು ಸಮಾಧಾನಕ್ಕಾಗಿ ಪ್ರಯತ್ನ ಪಡ್ತಾ ಇಲ್ಲ, ಕೆಟ್ಟತನಕ್ಕೆ ಹೇಸಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಈ ಸುಂದರ ಸಮಯವಾಗಿದೆ. ಕೆಟ್ಟತನಕ್ಕೆ ಹೇಸಿಕೊಂಡವರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಯಾಸ ಪಡ್ರಿ, ಸಮಾಧಾನವಾಗಿರುವುದಕ್ಕೆ ಪ್ರಯಾಸ ಪಡ್ರಿ, ನಾಲಿಗೆಯ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವೆಲ್ಲವೂ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಾಗ ನಾವು ಈ ಲೋಕದಲ್ಲಿ ಬಹುಕಾಲ ಬದುಕುವಂತವರಾಗಿದ್ದೇವೆ. ಈ ಲೋಕದಲ್ಲಿ ಇರ್ತಕ್ಕಂಥ ಸಮೃದ್ಧಿಯನ್ನು ನಾವು ಅನುಭವಿಸುವಂತವರಾಗಿದ್ದೇವೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇನ್.